ಕಲಿತು ಯಾರ ಜೊತೆ ಯುದ್ಧ ಮಾಡುವಂತ ಪರಿಸ್ಥಿತಿ ಬಂತು ಅಂತಂದ್ರೆ, ನನ್ನ ಅಣ್ಣ ತಮ್ಮಂದಿರ ಜೊತೆ ಯುದ್ಧ ಮಾಡುವಂತ ಪರಿಸ್ಥಿತಿಯನ್ನು ಬಂತು ಅಂತ ತಿಳ್ಕೊಂಡು ಬಹಳಷ್ಟು ಚಿಂತಾಕ್ರಾಂತನಾಗ್ತಾರಂತ. ಯಾರು? ಅರ್ಜುನ. ಅವಾಗ ಕೃಷ್ಣ ಹೇಳ್ತಾರಂತ, ನೀನು ಧರ್ಮದ ಕೆಲಸವನ್ನು ಮಾಡಕತ್ತಿ, ಧರ್ಮದ ಹಾದಿಯಲ್ಲಿ ನೀನು ಇದರ ಬಗ್ಗೆ ಚಿಂತೆಯನ್ನು ಮಾಡಬೇಡ. ನೀನು ಪರಮಾತ್ಮನ ಚಿಂತನೆಯನ್ನು ಮಾಡಿ ಧರ್ಮವನ್ನಿಂದ ಮುನ್ನಡೆ ಅಂತ ಹೇಳಿದಾಗ ಅರ್ಜುನ ಯುದ್ಧವನ್ನು ಪ್ರಾರಂಭ ಮಾಡ್ತಾನ. ಅದಕ್ಕೆ ಅಕ್ಕ ಮಾದೇವಿಯವರು ಹೇಳ್ತಾರೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನನಗೆ ಎಲ್ಲ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ ಅಂತ ಹೇಳ್ತಾರೆ. ಕೌಶಿಕ ಮಹಾರಾಜ ಅವ ಆ ಅಕ್ಕ ಮಹಾದೇವಿಯನ್ನ ಮುಟ್ಟಲು ಬಂದಾಗ ಹೇಳಿರುವಂತಹ ವಚನ, ನಾನು ಯಾವಾಗ ಪರಮಾತ್ಮನ ಒಲಿತಾನೋ ಬಿಡ್ತಾನೋ ಅಂತ ತಿಳ್ಕೊಂಡು ನಾನು ಪರಮಾತ್ಮನ ಧ್ಯಾನವನ್ನು ಮಾಡಕತ್ತೀನಿ. ನೀನು ನೋಡಿದ್ರೆ ಪರಮಾತ್ಮನ ಧ್ಯಾನವನ್ನು ಮಾಡೋದು ಬಿಟ್ಟು ನೀನು ನನ್ನ ಚಿಂತೆಯನ್ನು ಮಾಡಕತ್ತೀಯಲ್ಲ, ನನ್ನ ಚಿಂತೆ ಮಾಡಿದ್ರೆ ನನಗೆ ಪರಮಾತ್ಮ ಒಲಿಯುವುದಿಲ್ಲ. ನೀವೊಂದಷ್ಟು ಪರಮಾತ್ಮನ ಚಿಂತನೆಯನ್ನು ಮಾಡಿ ಅಂತಂದ್ರೆ ನನಗೆ ಪರಮಾತ್ಮನ ಸಾಕ್ಷಾತ್ಕಾರ, ಪರಮಾತ್ಮನ ಆಶೀರ್ವಾದ ಆಗುತ್ತೆ ಅಂತಂದು ಹೇಳ್ತಾರ. ಅಂತಂದ್ರೆ ನಾವೆಲ್ಲರೂ ಕೂಡ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕಾಗಿದೆ. ಹೇಳ್ತಾರಲ್ಲ, ಶಂಕರಾಚಾರ್ಯ ಹೇಳ್ತಾರ, ಬಾಲಸ್ತಾವ ಕ್ರೀಡಾಸಕ್ತ, ತರುಣಸ್ತಾವ ತರುಣೀರಕ್ತ, ವೃದ್ಧಸ್ತಾವ ಚಿಂತಾಸಕ್ತ, ಪರಬ್ರಹ್ಮಣೆ ಕೋಪಿನ ಸಕ್ತ, ಭಜ ಗೋವಿಂದಂ ಭಜ ಗೋವಿಂದಂ ಅಂತ ಹೇಳ್ತಾರೆ. ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ಒಂದಿಲ್ಲ ಒಂದು ಚಿಂತೆಯನ್ನ ಮಾಡ್ಕೊಂತಾನೆ ಇರ್ತೀವಿ. ನಾವು ಒಂದಿಲ್ಲ ಒಂದು ಚಿಂತೆಯನ್ನ ಮಾಡ್ಕೊಂತ ಇರ್ತೀವಿ. ಇಂಥ ಚಿಂತೆಯನ್ನು ಬಿಟ್ಟು ಯಾರು ಪರಮಾತ್ಮನ ಧ್ಯಾನವನ್ನು ಮಾಡ್ತಾರಲ್ಲ ಅಂಥವರಿಗೆ ಪರಮಾತ್ಮನ ದರ್ಶನ ಆಗುತ್ತಾ, ಪರಮಾತ್ಮ ಒಲಿತಾನ ಅಂತ ಹೇಳ್ತಾರೆ. ಅದಕ್ಕೆ ಬಾಲಸ್ತಾವ ಕ್ರೀಡಾಸಕ್ತ. ಸಣ್ಣ ಹುಡುಗರಿಗೆ ಯಾವ ಚಿಂತೆ ಇರ್ತದೆ ಹೇಳ್ರಿ? ಸಣ್ಣ ಹುಡುಗರಿಗೆ ಆಟ ಆಡೋ ಚಿಂತೆ ಇರ್ತದೆ. ಯಾವಾಗ ಆಟ ಆಡಕ್ ಹೋಗಿ ನಮ್ಮ ಅವ್ವ ಅಪ್ಪ ನಮ್ಗೆ ಯಾವಾಗ ಆಟ ಆಡಕ್ ಬಿಡ್ತಾರ ಅಂತ ಚಿಂತೆ ಇರ್ತದೆ. ನೀವ್ ಎಷ್ಟು ಬಡದು ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಮನ್ಯಾಗ ಓದಾಕ್ ಕೊಡಿಸ್ರಿ, ಅವ್ರೇನು ಓದುದಿಲ್ಲ. ಅವ್ರ ಲಕ್ಷಣ ಏನಿರ್ತೈತಿ? ಆಟ ಆಡೋದ್ರಾಗ ಇರ್ತೈತಿ. ಬಾಲಸ್ತಾವ ಕ್ರೀಡಾಸಕ್ತ, ತರುಣಸ್ತಾವ ತರುಣೀರಕ್ತ. ಇನ್ನು ಬಾಲ್ಯದಿಂದ ಸ್ವಲ್ಪ ಯೌವನಕ್ಕೆ ಬಂತು ಅಂತಂದ್ರೆ ಅವರಿಗೆ ಯಾವ ಚಿಂತೆ ಇರುತ್ತಂದ್ರೆ, ಹುಡುಗಗ ಹುಡುಗಿ ಚಿಂತೆ, ಹುಡುಗಿಗೆ ಹುಡುಗನ ಚಿಂತೆ. ಯೌವನದಲ್ಲಿದ್ದಂಥವರಿಗೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೆ. ತರುಣಸ್ತಾವ ತರುಣೀರಕ್ತ, ವೃದ್ಧಸ್ತಾವ ಚಿಂತಾಸಕ್ತ ಅಂತ ಹೇಳ್ತಾರೆ. ಇನ್ನು ಮುದುಕರಿಗೆ ಯಾವ ಚಿಂತೆ ಇರ್ತೈತ್ರಿ? ಹಳೆಯದನ್ನ ನೆನಪು ಮಾಡ್ಕೊಂಡು ಅವ್ರು ಕುಂದ್ರುವುದಿಲ್ಲ ಅಂತಂದ್ರು ಅವ್ರನ್ನ ಒತ್ತಾಯ ಮಾಡಿ ಕುಂದಿಸಿ ಅವ್ರಿಗೆ ಏನಾದ್ರೂ ಹೇಳುದ ಬರೀ ಚಿಂತೆ ಮಾಡ್ಕೊತ ಇರ್ತಾರೆ. ಮುದುಕಿಯನ್ನ ಮಾಡ್ಕೊಂತ ಬಂದ್ರು. ಆದ್ರೆ ಈ ಚಿಂತೆಯನ್ನು ಬಿಟ್ಟು ಯಾರು ಪರಮಾತ್ಮನ ಧ್ಯಾನವನ್ನ, ಶೋಭಸವೇಶ್ವರ ಧ್ಯಾನವನ್ನ ಯಾರು ಮನಸಾರೆ ಸ್ಮರಣೆ ಮಾಡ್ತೀವಲ್ಲ ಅವಾಗ ನಮಗ ಶೋಭಸವ ಅಜ್ಜನವರ ಆಶೀರ್ವಾದ ಆಗುತ್ತ ಅಂತ ಹೇಳ್ತಾರೆ. ಬಸವಣ್ಣನವರು ಹೇಳ್ತಾರಲ್ಲ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡೂಗುವ ಚಿಂತೆ, ನನಗೆ ನಮ್ಮ ಕೂಡಲ ಸಂಗಮ ದೇವನ ನೆನೆಯುವುದೇ ಚಿಂತೆ ಅಂತ ಹೇಳ್ತಾರೆ. ಯಾವಾಗಲೂ ಶರಣರು ತಮ್ಮ ಕಾಯಕದಲ್ಲಿ, ತಾವು ಮಾಡುವಂತ ಕೆಲಸದಲ್ಲಿ ಯಾರನ್ನು ಚಿಂತೆ ಮಾಡ್ತಿದ್ದಾರೆ ಅಂದ್ರೆ ಪರಮಾತ್ಮನ ಧ್ಯಾನವನ್ನ ಮಾಡ್ತಿದ್ದಾರೆ ಹೊರತು ಲೌಕಿಕವಾಗಿರುವಂತಹ ಧ್ಯಾನವನ್ನ ಮಾಡ್ತಾ ಇರುವುದಿಲ್ಲ. ಚಕೋರಕ್ಕೆ ಚಂದ್ರಮನ ಬೆಳಗಿನ ಚಿಂತೆ ಅಂತ. ಚಕೋರ ಪಕ್ಷಿಗೆ ಯಾವ ಚಿಂತೆ ಇರ್ತೈತಿ? ಬೆಳದಿಂಗಳು ಯಾವಾಗ ಬರುತ್ತೆ ಆ ಬೆಳದಿಂಗಳನ್ನ ನಾನು ಯಾವಾಗ ಸವದೇವಿ ಅಂತ ತಿಳ್ಕೊಂಡು ಕಣ್ಣು ಮಿಟಕಿಸಲಾದ ಅದನ್ನ ನೋಡ್ತಿರುತ್ತಂತದ್ದು. ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ. ಅಂಬುಜ ಅಂದ್ರೆ ಕಮಲ. ಕಮಲಕ್ಕೆ ಯಾವ ಚಿಂತೆ? ಭಾನು. ಭಾನು ಅಂದ್ರೆ ಸೂರ್ಯ. ಯಾವಾಗ ಸೂರ್ಯ ಬರ್ತಾನ, ಯಾವಾಗ ನಾನು ಅರಳಿ ಎಲ್ಲರಿಗೆ ಸುಗಂಧವಾದಂತಹ ಪರಿಮಳವನ್ನು ಕೊಟ್ಟೇನೆ ಎನ್ನುವಂತಹ ಚಿಂತೆ ಕಮಲಕ್ಕಿರುತ್ತೆ. ಭ್ರಮರಂಗೆ ಪರಿಮಳದ ಬಂಡುವ ಚಿಂತೆ. ಯಾವಾಗ ಕಮಲ ಅರಳುತ್ತ, ಕಮಲ ಅರಳಿದಾಗ ಯಾವಾಗ ನಾನು ಹೋಗಿ ಅದರ ಸವಿಯನ್ನ ತೆಗೆದುಕೊಂಡು, ಮಕರಂದವನ್ನು ತೆಗೆದುಕೊಂಡು ಯಾವಾಗ ಸಿಹಿಯನ್ನ ಮಾಡುತ್ತೀನಿ ಎನ್ನುವಂತ ಚಿಂತೆ
ಹಿಂಗ ಪುರಾಣ ಪ್ರವಚನಕ್ಕೆ ಬರ್ತಿದ್ರು. ಅತ್ತಿ ಎಲ್ಲೇ ಕುಂದಿರ್ತಾಳಲ್ಲ ಅಲ್ಲೇ ಹೋಗಿ ಸಸಿ ಚಿತ್ರಾಸನ ಹಾಸ್ತಿದ್ದಲ್, ಚಾಪಿ ಹಾಸ್ತಿದ್ದಲ್. ಅತ್ತಿ ಎಲ್ಲೇ ಹೋಗಿ ಕುಂದಿರ್ತಾಳಲ್ಲ ಅಲ್ಲಿ ಚಾಪಿಯನ್ನು ಹಾಸ್ತಿದ್ಲು ಸಸಿ. ಆಕಿ ಇಲ್ಲಿ ಒಂದು ಸೊನ್ನೆ ಕುಂದ್ರ, ಅಲ್ಲಿ ಒಂದು ಸೊನ್ನೆ ಕುಂದ್ರ, ಅಲ್ಲಿ ಕುಂದ್ರ, ಅಲ್ಲಿ ಕುಂದ್ರ, ಇಲ್ಲಿ ಕುಂತಾಗ ಇಲ್ಲಿ ಚಾಪಿ ಹಾಸೋದು, ಯಾಕೆ ಹೋಗಿ ಮತ್ತೆ ಅಲ್ಲಿ ಕುಂತಂದ್ರೆ ಅಲ್ಲಿ ಚಾಪಿ ಹಾಸೋದು, ಹಿಂದೆ ಹೋಗಿ ಕುಂತಂದ್ರೆ ಹಿಂದೆ ಚಾಪಿ ಹಾಸೋದು. ಒಟ್ಟು ಎಲ್ಲ ಆಕೆಯಲ್ಲಿ ಕುಂದಿರ್ತಾವಲ್ಲ ಅತ್ತಿ ಅಲ್ಲಿ ಚಾಪಿ ಹಾಸ್ತಿದ್ಲೆ. ಎಲ್ಲಾರು ನೋಡ್ದವ್ರು ಪುರಾಣಕ್ಕೆ ಬಂದವ್ರು ಎಲ್ಲಾರು ನೋಡ್ದವ್ರು ಹೇಳ್ತಿರಂತ ಬಹಳ ಪುಣ್ಯ ಮಾಡಿ ನೋಡ್ಬಾ ನೀನು, ಬಹಳ ಇಂಥ ಸಸಿನ ಪಡಿಬೇಕಂದ್ರ ಬಹಳ ಪುಣ್ಯ ಮಾಡಿ ನೋಡು. ನೀ ಎಲ್ಲೆಲ್ಲಿ ಕುಂದಿರ್ತೀಯಲ್ಲ ಅಲ್ಲೆಲ್ಲ ಚಾಪಿ ಹಾಸ್ತಾಳಂದ್ರ ಬಹಳ ಪುಣ್ಯ ಮಾಡಿ ನೋಡಂತಂದು ಎಲ್ಲ ಅತ್ತಿನ ಹೇಳ್ತಿದ್ದಾರೆ. ಅವಾಗ ಸಸಿ ಕೇಳ್ತಾರ, ಏನ್ವಾ ನಿಮ್ಮ ಅತ್ತಿ ಮ್ಯಾಗ ಎಷ್ಟೆಲ್ಲ ಜೀವದಿ, ಆಕಿ ಎಲ್ಲೆಲ್ಲಿ ಎದ್ದೆದ್ದು ಹೋಗಿ ಕುಂದಿರ್ತಾವಲ್ಲ ಅಲ್ಲೆಲ್ಲಿ ಹೋಗಿ ಚಾಪಿ ಹಾಸ್ತಿ, ನೀರೇ ಅಂತ ಅತ್ತಿನ ಪಡಿಬೇಕಂದ್ರೆ ನೀನು ಬಹಳ ಪುಣ್ಯ ಮಾಡಿ, ಅತ್ತಿ ಮ್ಯಾಗ ಎಷ್ಟರೇ ಕಾಳಜಿ ಅದಿ ಎಷ್ಟರೇ ಪ್ರೀತಿ ಅದಿ ಅಂತಂದು ಸಸಿ ಕೇಳ್ತಾಳ. ಸಸಿ ಹೇಳ್ತಾಳಂತ, ನಾ ಏನೋ ಪ್ರೀತಿ ಇಲ್ಲಕಿ ಮೇಲೆ, ನಾ ಏನೋ ಪ್ರೀತಿ ಇಲ್ಲಕಿ ಮೇಲೆ ಆಕೆ ಹಾಕೊಂಡಿರುವಂತ ಸೀರೆ ನಂದೈತಿ, ಅದಕ್ಕೆ ಹೋಗಿ ಚಾಪಿ ಹಾಸ್ತೀನಿ ಅದು. ಸಸಿಗೆ ಯಾವ ಚಿಂತೆ? ಸೀರೆ ಚಿಂತೆ. ಯಾವಾಗ ಸೀರೆ ಹೊಲಸಾಕೈತಿ ಅನ್ನುವಂತ ಚಿಂತೆ ಸಸಿಗಿರುತ್ತದೆ. ಅದಕ್ಕೆ ನಾವು ಈ ಒಂದು ಚಿಂತೆಯನ್ನು ಬಿಡಬೇಕು ಅಂತ ಹೇಳ್ತಾರೆ. ಚಿಂತೆ ಮತ್ತು ಚಿತೆಗೆ ಇರುವ ವ್ಯತ್ಯಾಸ ಏನು ಹೇಳಿ? ಚಿಂತೆ ಮತ್ತು ಚಿತೆಗೆ ಇರುವ ವ್ಯತ್ಯಾಸ ಒಂದ, ನಡುಕ ಒಂದು ಸೊನ್ನೆ ಇದೆಯಲ್ಲ, ನಡುಕ ಒಂದು ಸೊನ್ನೆ ಇದೆಯಲ್ಲ, ಅದನ್ನ ಏನಾದ್ರೂ ತೆಗೆದ್ಬಿಟ್ರೆ ಏನಾಗುತ್ತೆ? ಚಿಂತೆ ಆಗುತ್ತೆ. ಸೊನ್ನೆ ಸೇರಿಸಿ ಚಿಂತೆ ಆಗುತ್ತೆ. ಅದಕ್ಕಾಗಿ ಸುಭಾಷಿತಕಾರ ಹೇಳ್ತಾರೆ, ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಸಜೀವಂ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಚಿಂತೆ ಮತ್ತು ಚಿತೆಗಿರುವ ವ್ಯತ್ಯಾಸ ಒಂದು ಸೊನ್ನೆ, ಒಂದು ಬಿಂದು ಮಾತ್ರ ವಿಶೇಷತಃ. ಚಿಂತೆ ಇದ್ದಂತಹ ಜೀವಂತ ಇರುವಂತಹ ಮನುಷ್ಯನನ್ನ ನುಂಗಿ ಹಾಕಿದ್ರೆ ಚಿತೆ ಏನು ಮಾಡುತ್ತ? ನಿರ್ಜೀವ ವಸ್ತುವನ್ನು ಸುಡುತ್ತ ಅಂತ ಹೇಳ್ತಾರೆ. ನಿರ್ಜೀವ ವಸ್ತುವಾಗಿರುವಂತದ್ದನ್ನ ಬೆಂಕಿ ಸುಟ್ರ ಸಜೀವವಾಗಿರುವಂತಹ ವಸ್ತುವನ್ನು ಸುಡುವಂತದ್ದು ಯಾವುದು ಅಂತಂದ್ರೆ ಅದು ಚಿಂತೆ ಅಂತ ಹೇಳ್ತಾರೆ. ಅದಕ್ಕ ಚಿಂತೆ ಮಾಡೋದು ಬಿಟ್ಟು ಒಂದಿಷ್ಟು ಚಿಂತನೆಯನ್ನ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಒಬ್ಬ ಮುದುಕ ಸಾಯಕತ್ತಿದ್ದ, ಒಬ್ಬ ಮುದುಕ ಸಾಯಕತ್ತಿದ್ದ, ಅಜ್ಜ ಸಾಯಕತ್ತಿದ್ದ. ಇನ್ನೇನು ಒಂದು ತಾಸ್ನಾಗ ಹೋಗ್ತಾನೋ, ಒಂದು ಅರ್ಧ ತಾಸ್ನಾಗ ಹೋಗ್ತಾನೋ, 15 ನಿಮಿಷ ಹೋಗ್ತಾನೋ ಗೊತ್ತಿಲ್ಲ. ಇನ್ನೇನು ಹೋಗ್ಬಿಡ್ತಾನವ. ಅಂತ ಪರಿಸ್ಥಿತಿಗೆ ಬಂದಾನವ. ಸಾಯಿ ಹೊತ್ಯಾಗ ಅವ ಕೈ ಮಾಡಿ ಹೇಳ್ತಿದ್ದ ಮಕ್ಕಳಿಗೆ. ಅಜ್ಜ ಕೈ ಮಾಡಿ ಹೇಳ್ತಿದ್ದ. ಮಕ್ಕಳೆಲ್ಲ ಏನ್ ತಿಳ್ಕೊಂಡು, ನಮ್ಮ ಅಜ್ಜ ಸಾಯುವಾಗ ಏನೋ ಕೈ ಮಾಡ್ತಾನ ಅಂತಂದ್ರ ನಮ್ಮ ಅಜ್ಜ ಅಲ್ಲಿ ಏನೋ ಇಟ್ಟಾನ, ಅದಕ್ಕ ಅವನಿಗೆ ಬಾಯಿ ಬರವಲ್ದು, ಅದಕ್ಕೆ ಕೈ ಮಾಡಿ ಹೇಳಕತ್ತಾನ. ಡಾಕ್ಟರ್ ಕರ್ಕೊಂಡ್ ಬಂದ್ರ ಏನಾದ್ರು ಒಂದ್ 4 ಮಾತ್ರ ಮಾತಾಡ್ತಾನ, ಏನಾರ ನಿಧಿ ಗಿಧಿ ಇಟ್ಟಿದ್ದಂದ್ರ ನಾವು ಗೊತ್ತಾಗುತ್ತೆ, ಚಲೋ ಆಗುತ್ತೆ ಅಂತ ತಿಳ್ಕೊಂಡು ಮಕ್ಕಳೆಲ್ಲ ಏನ್ ಮಾಡಿದ್ರು? ಡಾಕ್ಟರ್ ಕರ್ಸಿದ್ರು. ಚಲೋ ಡಾಕ್ಟರ್ ಕರ್ಸಿದ್ರು. ನಮ್ಮ ಅಜ್ಜಗೆ ಏನ್ ಮಾಡ್ತೀರೋ ಗೊತ್ತಿಲ್ಲ, ನಮ್ಮ ಅಜ್ಜಿಗೆ ಏನ್ ಮಾಡ್ತೀರೋ ಗೊತ್ತಿಲ್ಲ, ಅವ್ನಿಗೆ ಮಾತು ಬರುವಂಗ ಮಾಡ್ಬೇಕು ನೀವು. ನಮ್ಮ ಅಜ್ಜ ಕೈ ಮಾಡಿ ಏನೋ ಹೇಳಕತ್ತಾನ ನಮಗ, ಅವ ಒಂದ್ 10 ನಿಮಿಷ ಮಾತಾಡುವಂಗ ಮಾಡ್ಬೇಕು ನೋಡಂತಂದು ಹೇಳ್ತಾರ. ಡಾಕ್ಟರ್ ಹೇಳ್ತಾರಂತ 10 ನಿಮಿಷ ಮಾತಾಡುವಂಗ ಮಾಡ್ಬೇಕಂದ್ರ ಅದಕ್ಕ ಬಹಳ ಒಂದು ಇಂಜೆಕ್ಷನ್ ಕೊಡ್ಬೇಕು. ಒಂದ್ ಇಂಜೆಕ್ಷನ್ ಕೊಟ್ರ ಅವ್ ಮಾತಾಡ್ತಾನ. ಆ ಇಂಜೆಕ್ಷನ್ ಎಷ್ಟು ಅಂತಂದ್ರ 50,000 ಇಂಜೆಕ್ಷನ್ ಅದ. 50,000 ಇಂಜೆಕ್ಷನ್ ಕೊಟ್ರ ಮಾತಾಡ್ತಾನ. ಕೊಡ್ಲೇ ಬೇಡ ಅಂತ ಕೇಳೋದು. 50,000 ನೋಯಪ್ಪ 1 ಲಕ್ಷದಿಂದ ಕೊಡ ಒಟ್ಟು ಅವ್ ಮಾತಾಡ. 50,000 ಅಲ್ಲ 1 ಲಕ್ಷದಿಂದ ಕೊಡು ಒಟ್ಟು ಮಾತಾಡಿದ ಮಜ್ಜ. ಆಯ್ತು ಅಂತ ತಿಳ್ಕೊಂಡು ಡಾಕ್ಟರ್ ಏನ್ ಮಾಡ್ದ? ಮಾತಾಡುವ ಒಂದು ಇಂಜೆಕ್ಷನ್ ಮಾಡೋದು. ಮಾತಾಡುವ ಒಂದು ಇಂಜೆಕ್ಷನ್ ಮಾಡ್ದ. ಮಾಡಿದ್ಮೇಲೆ
ಹೇಳಿ ಕಸಬರಿಕನಾಗತೈತಿ ಬಡ್ಡಿ ಅಂತ ಬೆಳೆದಂತ ಇನ್ನೇನು ಸತ್ತು ಹೋಗ್ತಾನ. ಇನ್ನೊಂದು ಅರ್ಧ ತಾಸಾದ್ರೆ ಮನುಷ್ಯ ಅಜ್ಜ ಸತ್ತು ಹೋಗ್ತಾನ. ಆದ್ರೂ ಕೂಡ ಅಜ್ಜಗ ಒಂದಿಷ್ಟು ಶಿವನಾಮ ಸ್ಮರಣೆಯನ್ನು ಮಾಡಿದ್ರೆ ನಾನು ಒಂದಿಷ್ಟು ಪುಣ್ಯ ದೊರಕುತ್ತ ಅನ್ನೋದು ಗೊತ್ತಿಲ್ಲ. ಅಜ್ಜಗ ಯಾವ ಚಿಂತೆ ಕಸಬರಿಗೆ ಚಿಂತೆ ನೋಡಿ. ಹಿಂಗೆ ಎಲ್ಲರೂ ಒಂದೊಂದು ಚಿಂತೆ ಮಾಡ್ಯಾವ. ಜೀವನ ಇರುವ ಮಟ್ಟ ಕೂಡ ನಾವು ಚಿಂತೆಯನ್ನ ಮಾಡ್ತೀವಿ. ಅದಕ್ಕಾಗಿ ನಮಗೆ ಎಲ್ಲರಿಗೂ ಒಂದೊಂದು ಚಿಂತೆ ಆದ್ರೆ ಮಹಾತ್ಮರಿಗೆ ಯಾವ ರೀತಿಯಾದಂತಹ ಚಿಂತೆ ಇರುತ್ತಂದ್ರೆ ಸಮಾಜದ ಚಿಂತೆ. ನಿಮ್ಮೆಲ್ಲರ ಚಿಂತೆಯನ್ನ ಮಾಡುವಂತವ್ರು ಯಾರಾದ್ರೂ ಅದಾರಂದ್ರೆ ಅದು ಒಳಗಿರುವಂತಹ ಶಿವಮಸ್ತು ಅಜ್ಜನವರು. ನಾವು ನಮ್ಮ ಬಗ್ಗೆ ಚಿಂತೆ ಮಾಡ್ತೀವಿ. ನಮ್ಮ ಬಗ್ಗೆ ಚಿಂತೆ ಮಾಡಿ ನಮ್ಮ ಜೀವನವನ್ನ ಒಂದು ದಿವಸ ಕಳ್ಕೊಂಡು ಹೋಗ್ತೀವಿ. ಆದ್ರೆ ಮಹಾತ್ಮರು ಅನ್ನುವಂಥವ್ರು ಹಾಗಲ್ಲ. ಮಹಾತ್ಮರು ಅನ್ನುವಂಥವ್ರು ತಮಗಾಗಿ ಒಟ್ಟ ಚಿಂತೆಯನ್ನು ಮಾಡೋದಿಲ್ಲ. ಅವ್ರು ಯಾವಾಗಲೂ ಚಿಂತೆ ಮಾಡಿದ್ರೆ ಅದು ಸಮಾಜದ ಬಗ್ಗೆ ಚಿಂತೆ ಮಾಡುವಂತ ಮಹಾತ್ಮರು ಅವರು ಮಹಾತ್ಮರ ಅವತಾರ ಅಂತ ಹೇಳ್ತಾ ಆನಂದ ಕುಮಾರ ಮಹಾಶಿವಯೋಗಿಗಳು ಇನ್ನೇನು ಲಿಂಗೈಕ್ಯರಾಗುವಂತಹ ಪರಿಸ್ಥಿತಿ, ಬಹಳಷ್ಟು ಆರಾಮಿರುವುದಿಲ್ಲ. ಕುಮಾರ ಮಹಾಶಿವಯೋಗಿಗಳಿಗೆ ಕುಮಾರ ಮಹಾಶಿವಯೋಗಿಗಳು ಒಂದು ಕೋಣೆಯಲ್ಲಿ ಒಂದು ರೂಮಿನಲ್ಲಿ ಮಲಗಿರ್ತಾರೆ. ಮಲಗಿರುವಾಗ ಅವರನ್ನು ಮಾತಾಡಿಸಬೇಕು ಅಂತ ತಿಳ್ಕೊಂಡು ಆಗಿನ ಕಾಲದ ಜಯದೇವ ಜಗದ್ಗುರುಗಳು, ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು ಕುಮಾರ ಮಹಾಶಿವಯೋಗಿಗಳು ಬಹಳಷ್ಟು ಆರಾಮಿಲ್ಲ, ಅವ್ರು ಒಂದಿಷ್ಟು ಮಾತಾಡಿಸಿ ಹೋಗುವುದು ಅಂತ ತಿಳ್ಕೊಂಡು ಅವ್ರನ್ನು ಮಾತಾಡ್ಸಕ್ಕಂತ ಬರ್ತಾರ. ಅವಾಗ ಕುಮಾರ ಮಹಾಶಿವಯೋಗಿಗಳ ಹತ್ರ ಬಂದು ಬುದ್ಧಿ ತಮ್ಮ ಆರೋಗ್ಯ ಬಹಳ ಕೆಟ್ಟೈತ್ರಪ್ಪ, ಬಹಳಷ್ಟು ಆರಾಮಿಲ್ಲ, ನಿಮಗ ಬಹಳಷ್ಟು ಅನಾರೋಗ್ಯದಿಂದ ಕುಡಿತೀರಿ, ನಿಮ್ಮ ಆರೋಗ್ಯ ಹೇಗೈತಿ ಅಂತಂದು ಜಯದೇವ ಜಗದ್ಗುರುಗಳು ಕುಮಾರ ಮಹಾಶಿವಯೋಗಿಗಳವರನ್ನು ಕೇಳ್ತಾರಂತ. ಕುಮಾರ ಮಹಾಶಿವಯೋಗಿಗಳು ಹೇಳ್ತಾರಂತ ಜಯದೇವ ಜಗದ್ಗುರುಗಳಿಗೆ, ನೀವು ನನ್ನ ಆರೋಗ್ಯ ಕೇಳೋಕ್ಕಿಂತಲೂ ಸಮಾಜದ ಆರೋಗ್ಯ ಕೇಳಿದ್ರೆ ನನಗೆ ಇನ್ನೂ ಆರಾಮಾಗಿತ್ತಲ್ರಿ ಅಂತಂದು ಹೇಳ್ತಾರಂದ್ರೆ ಕುಮಾರ ಮಹಾಶಿವಯೋಗಿಗಳು ಸಮಾಜದ ಬಗ್ಗೆ ಎಷ್ಟು ಸಮಾಜ ಪ್ರೇಮಿಗಳಾಗಿದ್ರು, ಸಮಾಜದ ಬಗ್ಗೆ ಎಷ್ಟು ಕಾಳಜಿಯನ್ನು ಹೊಂದಿದ್ರು ಅನ್ನೋದನ್ನ ನಾವೆಲ್ಲ ತಿಳ್ಕೊತೀವಿ. ಮಹಾತ್ಮರಿಗೆ ಯಾವ ರೀತಿಯಾದಂತಹ ಚಿಂತೆ ಅಂದ್ರೆ ಸಮಾಜದ ಬಗ್ಗೆ ಚಿಂತೆ. ನಮ್ಮ ಜನರು ಆರಾಮಿರ್ಬೇಕು, ನಮ್ಮ ಜನರು ಆರ್ಥಿಕವಾಗಿ ಮುಂದೆ ಬರಬೇಕು, ಸಬಲರಾಗಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಹ ಶಕ್ತಿ ಬರಬೇಕು ಅನ್ನುವಂತಹ ಚಿಂತನೆಯನ್ನ ಮಾಡುವಂತವರು ಅವರು ಮಹಾತ್ಮರಾಗುತ್ತಾರೆ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಪರರ ಚಿಂತೆ ಯಮಡಿಯ ಕೈಯ. ಒಬ್ಬ ಬಸ್ನಾಗ ಹೊಂಟಿದ್ದ, ಈಗಂತೂ ಬಸ್ನಾಗ ಎಷ್ಟು ಗದ್ದಿರುತ್ತಂತಂದ್ರೆ ನೀವೆಲ್ಲ ನೋಡಿರ್ತೀವಿ. ಬಸ್ನಾಗ ಹೋಗೋದ್ನಾಗ ಆರಾಮ್ ಸೀಟ್ ಹಿಡ್ಕೊಂಡು ಕುಂತಿದ್ದಾವ, ಬಹಳಷ್ಟು ಆರಾಮ ಇದ್ದ, ಚಲೋ ಇದ್ದ, ಗಟ್ಟಿಕೊಟ್ಟಿದ್ದ. ಒಂದು ಮುದುಕಿ ಬಂತು, ಬಹಳ ಹಣ್ಣು ಮುದುಕಿ ಆಗಿತ್ತದು, ಎಲ್ಲೋ ಊರಿಗೆ ಹೊಂಟಿದ್ದ ಮುದುಕಿ ಬಂದು ಬಸ್ ಹತ್ತದಂತ ಬಹಳ ರಶ್ ಇತ್ತು. ಇವಾಗ ಗಟ್ಟಿ ಕೊಟ್ಟಿದ್ದ. ಎಲ್ಲಾರು ಹೇಳಿದ ಆ ಮುದುಕಿಗೆ ಒಂದಿಷ್ಟು ಸೀಟ್ ಬಿಟ್ಕೊಂಡು ನೀನ್ ನಿಂದ್ರ, ಆ ಮುದುಕಿಗೆ ನಿಲ್ಲಾಕು ಆಗತ್ತಿಲ್ಲ, ನಿಂದ್ರ ಅಂತ ಹೇಳಿದ್ರೆ ಅವ ಹೇಳೋದು ಬಸವಣ್ಣ ವಚನ ಹೇಳೋದು, ಪರರ ಚಿಂತೆ ಯಮನೇ ಕೈಯ, ನಮ್ಮ ಚಿಂತೆ ನಮಗೆ ಸಾಲು, ಕೂಡಲ ಸಂಗಮ ದೇವ ಅಂತಂದು ಬಸವಣ್ಣನವರ ವಚನವನ್ನ ನಾವು ಈ ರೀತಿಯಾಗಿ ಕೇಳ್ತೀವಿ ಅಂತಂದ್ರೆ ನಾವು ಕೂಡ ಒಂದಿಷ್ಟು ಪರಮಾತ್ಮನ ಚಿಂತನೆಯನ್ನು ಮಾಡಿದ್ರೆ